ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಪ್ಪ ಹೇಳ್ತಾ ಇದ್ದ. ಹೊರಗೆ ಬಂದು ಆ ದಿಬ್ಬದ ಮೇಲೆ ಕಾಲಕ್ಕೆ ಟ್ವಿಸ್ಟ್ ಆಗ್ಬಿಟ್ಟಿದೆ. ಪ್ಲೀಸ್ ಬಾ. ಏನಾಗಲ್ಲಪ್ಪ, ಆರಾಮಾಗಿ ಎದ್ದು ಇರೋದಲ್ವಾ ಸರ್? ತುಂಬಾ ಪೇನ್ ಇದೆಯಂತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬಾ. ಸರ್ ಬನ್ನಿ ಸರ್ ಹಾಸ್ಪಿಟಲ್. ಇಲ್ಲಮ್ಮ ಪರವಾಗಿಲ್ಲ, ನಾನು ವಿನಯ್ಗೆ ಫೋನ್ ಮಾಡ್ತೀನಿ, ಅವ್ನು ಕಾರ್ ತೊಗೊಂಡ್ಬರ್ತಾನೆ. ಏನು ತೊಂದರೆ ಇಲ್ಲ ತಾಯಿ, ನೀ ಆರಾಮಾಗಿ. ಇಲ್ಲ ಸರ್ ಅವ್ರು ಬರೋಕ್ಕೆ ತಡ ಆಗ್ಬಿಡುತ್ತೆ, ನಾವು ಹೋಗೋಣ ಬನ್ನಿ. ಅಕ್ಕಿ 10 kg, ಬೇಳೆ 2 ಸಾಕು, ಸಕ್ಕರೆ 4. ಎಲ್ಲೇ ಇದೆಯಾ ನೀನು? ಎಷ್ಟು ಸತಿ ಫೋನ್ ಮಾಡೋದು ನಿನಗೆ? ಕಾಲ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಅಲ್ಲ ನನಗೆ ಅಷ್ಟೆಲ್ಲ ಹೇಳಿದ್ಮೇಲೂ, ನಿನ್ನ ಮುಂದೆ 2 ಆಪ್ಷನ್ ಕೊಟ್ಟ ಮೇಲೂ, ನನ್ನ ಮುಂದೆ ಕೂತು ನನಗೆ ನೀನೇ ಬೇಕು, ಜಗತ್ತಲ್ಲಿ ಎಲ್ಲರ ಮುಂದೆ ನಾನು ನಿನ್ನನ್ನೇ ಆಯ್ಕೆ ಮಾಡ್ಕೋತೀನಿ ಅಂತ ಹೇಳಿದ್ಮೇಲೂ ಮತ್ತೆ ಅದೇ ಹಳೆ ಚಾಳಿ ಶುರು ಮಾಡ್ಕೊಂಡಿದ್ಯಾ? ಅಲ್ಲ ನಿಂಗೆ ಎಷ್ಟೇ ಸತಿ ಹೇಳೋದು ನಿನಗೆ? ನನಗೆ ಫೋಟೋ ಬಂದಿದೆ, ನೀನು ಕೃಷ್ಣ ಒಟ್ಟಿಗೆ ಇರೋದು ಫೋಟೋ ಬಂದಿದೆ ನನಗೆ. ಕಲ್ಯಾಣಿ, ನಾನು ನಿಮ್ಮಮ್ಮ ಕಣೆ ಮಾತಾಡ್ತಿರೋದು. ರುಕ್ಕು ಎಲ್ಲಮ್ಮ? ಎಲ್ಲಮ್ಮ ಆ ರುಕ್ಕು? ಯಾವುದೋ ಬಾಡಿಗೆ ಬಂತು ಅಂತ ಇವಾಗ ತಾನೇ ಹೊರಟ್ಲು ಕಣೆ ಅವಳು. ಹೋಗೋ ಅರ್ಜೆಂಟಲ್ಲಿ ಫೋನ್ ಕೂಡ ಮರ್ತೋಗಿದ್ದಾಳೆ ನೋಡು. ಅಮ್ಮ, ಯಾರೋ ನನಗೊಂದು ಫೋಟೋ ಕಳಿಸಿದಾರಮ್ಮ. ಅದು ರುಕ್ಕು ಕೃಷ್ಣ ರೋಡಲ್ಲಿ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇರೋದು. ಫೋಟೋನಾ? ಹೌದಮ್ಮ, ರೋಡಲ್ಲಿ ಅವ್ನ ಗಾಡಿ ತಳ್ಕೊಂಡು ಹೋಗ್ತಿದ್ದಾನೆ, ಹಿಂದೆಯಿಂದ ಇವಳು ಮಾತಾಡ್ಕೊಂಡು ಹೋಗ್ತಿರೋ ಫೋಟೋ. ಅಲ್ಲಮ್ಮ, ಅವಳಿಗೆ ಅಷ್ಟೆಲ್ಲ ಆಪ್ಷನ್ ಕೊಟ್ಮೇಲೂ ಏನಮ್ಮ ಇದೆಲ್ಲ? ಈ ಹುಡುಗಿಗೆ ಏನು ಬಂದಿದೆಯೋ ಏನೋ, ನನಗಂತೂ ಅರ್ಥನೇ ಆಗ್ತಿಲ್ಲ ಕಣೆ. ನಾನು ಅವಳ ಹತ್ರ ಆಲ್ರೆಡಿ ಮಾತಾಡಿದ್ದೀನಮ್ಮ, ಒಂದ್ಸಲ ಅಲ್ಲ ಬೇಕಾದಷ್ಟು ಸಲ. ಆಪ್ಷನ್ ಕೊಟ್ಟು ಅರ್ಥ ಆಯ್ತಾ ಅಂತ ಹೇಳಿದಾಗ ಹಸು ಥರ ಹೂ ಅಂತ ತಲೆ ಆಡಿಸಿದಾಳೆ. ಇವಾಗ ಅವಳಿಗೆ ಏನು ಬೇಕೋ ಅದನ್ನೇ ಮಾಡಿಕೊಂಡು ತಾನೇನು ಮಾಡಿಲ್ಲ ಅಂತ ಫೋರ್ಸ್ ಕೊಡ್ತಾಳೆ. ನಾನು ಅವಳಿಗೆ ಹೇಳಿದ್ದೀನಿ ಕಣೆ, ಇವಾಗ ಹೋಗೋಕೆ ಮುಂಚೆನೇ ಹೇಳಿದ್ದೀನಿ, ನಿನ್ನ ಲಿಮಿಟ್ಸ್ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ನಡ್ಕೋ ಅಂತ. ಅದೆಲ್ಲ ಒಂದು ಕಿವಿಲಿ ಕೇಳಿ ಇನ್ನೊಂದು ಕಿವಿಲಿ ಬಿಟ್ಟಿರ್ತಾಳಷ್ಟೇ. ನಮ್ಮ ಮಾತಂದ್ರೆ ಉಡಾಫೆ ಆಗೋಗಿದೆಮ್ಮ ಅವಳಿಗೆ. ಛೇ, ಈ ಹುಡುಗಿನ ಏನು ಮಾಡಬೇಕು ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ ಕಣೆ, ಸಾಕಾಗಿ ಹೋಗ್ಬಿಟ್ಟಿದೆ. ಇದು ಇವಳಿಗೆ ಅರ್ಥ ಆಗಲೇಬೇಕಮ್ಮ. ಇದನ್ನು ಇಲ್ಲಿಗೆ ಬಿಡೋದಕ್ಕೆ ನಾನಂತೂ ರೆಡಿ ಇಲ್ಲ. ಅಲ್ಲ, ಇಷ್ಟೆಲ್ಲ ಆದಮೇಲೂ ಅವನ ಜೊತೆ ಅವಳು ಮಾತಾಡ್ತಾ ಇದ್ರೆ ನಮ್ಮ ರಿಲೇಷನ್ಶಿಪ್ ಏನಾಗುತ್ತೋ ನನಗೆ ಗೊತ್ತಿಲ್ಲ. ವಾಪಸ್ ಬರಲಿ ಇರು ಅವಳು, ಅವಳ ಜೊತೆಗೆ ನಾನೇ ಮಾತಾಡ್ತೀನಿ. ನೋಡು, ನಿನಗೆ ಸಿಕ್ಕಿದ್ರೆ ನೀನು ಮಾತಾಡಿದ್ರ ಬಗ್ಗೆ, ಸರಿನಾ? ನನಗಂತೂ ತಲೆನೋವಾಗ್ಬಿಟ್ಟಿದೆ ಕಣೆ ಇದು. ಸರಿ, ನಾನು ಮಾತಾಡ್ತೀನಿ, ನಿನಗೆ ಆಮೇಲೆ ಮಾಡ್ತೀನಿ. ಸರಿಮ್ಮ.